ಹೇಳಿ ಬಾವ. ನಾವಿಲ್ಲೇ ಇದ್ದೀವಿ, ನೀವೆಲ್ಲಿ ಕಾಣಿಸ್ತಲ್ಲ? ನಾನು ಕ್ಲಿನಿಕಲ್ಲೇ ಇದ್ದೀನಿ. ನಾವೇ ಅಲ್ಲಿಗೆ ಬರೋದಾ? ಬೇಡ ಬೇಡ, ಡಾಕ್ಟ್ರ್ ಇನ್ನೂ ಬಂದಿಲ್ಲ. ನೀವೆಲ್ಲಿದ್ದರೂ ಅಲ್ಲೇ ಇರಿ, ನಾನೇ ಬರ್ತೀನಿ. ಸರಿ ಆಯ್ತು. ಸರಿ ಬಾವ, ನಂಗೆ ಸ್ವಲ್ಪ ಕೆಲಸ ಇದೆ. ಡಾಕ್ಟ್ರ್ ಬಂದ ತಕ್ಷಣ ನಾನು ತೋರಿಸು, ನಾನು ಬರ್ತೀನಿ. ಆವ ಸಿಕ್ಕಿದ ತಕ್ಷಣ ನಮ್ಮನ್ನೇ ಮರ್ತ್ಬಿಟ್ಟಿ ಅಲ್ವಾ? ನೋಡು, ಇವ್ರು ಹೇಗೂ ನಿನ್ನ ಮಾತು ಕೇಳ್ತಾರೆ. ಅದು ಅಲ್ಲದೆ ನಿನ್ನ ಪ್ರೀತಿ ಅಣ್ಣ ಅಲ್ವಾ? ನೀನೇ ತೋರಿಸು, ನಾನು ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ನಿನ್ನ ಹೆಂಡತಿ ಆದಮೇಲೆ ಇದನ್ನೆಲ್ಲ ಕೇಳಲೇಬೇಕು. ಆಯಿತು ಬಿಡು. ಜೈ, ಯಾಕೆ ಸುಮ್ಮನೆ ನನ್ನ ತಂಗಿ ಮೇಲೆ ಜೋರು ಮಾಡ್ತಿದ್ದೀರಾ? ನೋಡಿದ್ಯಾ ನಮ್ಮ ಅಣ್ಣನಿಗೆ ನನ್ನ ಮೇಲೆ ಎಷ್ಟು ಕೇರ್ ಮತ್ತು ಕನ್ಸರ್ನ್ ಇದೆ ಅಂತ. ನೀನು ಇನ್ಮೇಲಿಂದ ಹುಷಾರಾಗಿರು. ಆಯ್ತಾಯ್ತು, ನೀವೊಬ್ಬರು ಬಾಕಿ ಇದ್ರಿ. ಡಾಕ್ಟ್ರ್ ಬಂದ ತಕ್ಷಣ ತೋರಿಸ್ಕೊಡಿ, ಬರ್ತೀನಿ. ಚೆನ್ನಾಗಿದ್ದೀರಾ? ಆರಾಮ್. ಕೊನೆಗೂ ದೀಪ ಅವ್ರ ಆಸೆ ಅಂತೆ ಪೊಲೀಸ್ ಆಫೀಸರ್ ಆಗಿಬಿಟ್ರಿ. ಹೌದು ಬಾವ, ಹುಟ್ಟಿ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿರ್ಲೋ ಏನೋ. ಈಗಲೂ ಇಲ್ಲೇ ಎಲ್ಲೋ ದೀಪ ಅವ್ರು ನಿಮ್ಮ ಸಾಧನೆ ನೋಡಿ ಖುಷಿ ಪಡ್ತಿರ್ತಾರೆ ಅಲ್ವಾ ದಿಶಾ ಅವರೇ? ನನ್ನ ಪುಟ್ಟಿನ ಕೊನೆಯವರೆಗೂ ತುಂಬ ಜೋಪಾನವಾಗಿ ನೋಡ್ಕೊಬೇಕು ಅಂದ್ಕೊಂಡಿದ್ದೆ. ಆದರೆ ದೇವ್ರ ಅನ್ಯಾಯ ಮಾಡ್ಬಿಟ್ಟ. ನನ್ನ ಪುಟ್ಟಿನ ಕಿತ್ಕೊಂಡ್ಬಿಟ್ಟ. ದೀಪ ಅವ್ರಿಲ್ಲ ಅಂತ ಯಾಕೆ ಅನ್ಕೋತೀರ ಅಣ್ಣ? ಚಿರಾಗ್ ಅವ್ರು ಹೇಳ್ದಂಗೆ ದೀಪ ಎಲ್ಲೇ ಎಲ್ಲೋ ಇದ್ದು ನಿಮ್ಮ ಸಾಧನೆನ ನೋಡಿ ಖುಷಿ ಪಡ್ತಿರ್ತಾರೆ. ನೀವು ಇವ್ರನ್ನ ಒಪ್ಕೊಂಡು ಪುಟ್ಟಿನ ಮತ್ತು ಚೆನ್ನಾಗಿ ಜೀವನ ಮಾಡ್ತಿದ್ದೀರಲ್ವ ಬಾವ? ಒಬ್ಬರೇ ಬಂದಿದ್ದೀರಾ? ಎಲ್ಲಿ ನಿಮ್ಮ ಕ್ಲೈಂಟು? ಇನ್ನೂ ಡಾಕ್ಟರ್ ಬಂದಿರಲಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದೆ. ಮತ್ತು ನಾವೇ ಅಲ್ಲಿ ಬರ್ತಿದ್ವಲ್ಲ? ಬೇಡ ಬಾವ, ನಿಮಗೆ ಯಾಕೆ ತೊಂದರೆ ಅಂತ ನಾನೇ ಬಂದೆ. ನನಗೆ ಬರಲೇಬೇಕು ಅಂದರೆ ಬನ್ನಿ ಹೋಗೋಣ. ಬೇಡ ಬಿಡಿ, ನಮ್ಮ ಹೊಸ ಪ್ರಾಡಕ್ಟ್ ಲಾಂಚ್ ಆದಮೇಲೆ ಈ ಪ್ರೆಸ್ ಅವರು ವ್ಲಾಗರ್ಸು ಅಂತ ಯಾರ್ಯಾರು ಯಾವಾಗ ಸಿಗ್ತಿರ್ತಾರೆ ಹೇಳೋಕ್ಕಾಗಲ್ಲ. ನಿಮ್ಗೆ ಬೇರೆ ಸೀಕ್ರೆಟ್ ಕೆಲಸ ಅಂತ ಹೇಳ್ತಾ ಇದ್ದೀರಾ, ತೊಂದರೆ ಆಗೋದು ಬೇಡ. ತುಂಬ ದಿನ ಆಗಿತ್ತಲ್ಲ ಮೀಟ್ ಮಾಡಿ, ಇಲ್ಲೇ ಬಂದಿದ್ರಲ್ಲ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ದಿಶಾ ಅವರು ಕೂಡ ನಿಮ್ಮನ್ನು ನೋಡ್ಬೇಕಂತ ತುಂಬ ಖುಷಿಯಿಂದ ಬಂದರು. ಮತ್ತೆ ಹೇಗೆ ನಡೀತಿದೆ ನಿಮ್ಮ ಕೆಲಸ? ಪರವಾಗಿಲ್ಲ ಬಾವ, ಮಾಮೂಲಿ. ನೀವು ಇನ್ನೊಂದಷ್ಟು ಹೆಸರು ಮಾಡಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನರಸಿಂಹ. ದೀಪ ಅವ್ರು ನಿಮ್ಮ ಸಾಧನೆ ನೋಡಿ ಇನ್ನೂ ತುಂಬ ಖುಷಿ ಪಡ್ತಾರೆ ಅಲ್ವೇನ್ರಿ ದಿಶಾ?